ಕೇಂದ್ರದ ಆವರಣದಲ್ಲಿ ಸುಮಾರು 400 ಎಕರೆಗೂ ಹೆಚ್ಚು ಭೂಮಿಯನ್ನು ಹೊಂದಿರುತ್ತದೆ. ಈ ಭೂಮಿಯಲ್ಲಿ 16 ವಿವಿಧ ಜಾತಿಯ ಮರಗಳ ನೆಡಲಾಗಿದೆ. ಈ 16 ವಿವಿಧ ಜಾತಿಯ ಮರಗಳನ್ನು ಕಳೆದ 1 ತಿಂಗಳಿಂದ 100 ಲೋಡು ಅಕ್ರಮವಾಗಿ ಕಡಿದು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಾವರ ಕೃಷಿ ಕೇಂದ್ರದ ಅಧಿಕಾರಿಗಳು ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದು, ಇವರ ಜೊತೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಈ ಎಲ್ಲ ಅಕ್ರಮ ಮರ ಕಡಿದು ಸಾಗಾಟ ಮಾಡಿರುವ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ವಿವಿ ಕುಲಪತಿಗಳು ನಡೆಸಬೇಕೆಂದು ನಾವು ನಮ್ಮ ವೇದಿಕೆ ಮೂಲಕ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ವಿಚಾರದಲ್ಲಿ ಈ ಮರ ಸಾಗಾಟನೆ ವಿಚಾರದಲ್ಲಿ, ಮರ ಕಳ್ಳತನ ಆಗಿರುವಂಥ ವಿಚಾರದಲ್ಲಿ ಯಾರೆಲ್ಲ ಇದರಲ್ಲಿ ಶಾಮೀಲಿದ್ದಾರೆ ಅಂದರೆ ಈ ಸೂಪರಿಂಟೆಂಡೆಂಟ್ ಶಂಕರ್ ಅಂತ ಮತ್ತು ಧನಂಜಯ ಅಂತ ಅಧಿಕಾರಿ ಯಾರಿದ್ದಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ಸರ್ಕಾರ ತಗೊಳ್ಬೇಕು ಮತ್ತು ಅವರನ್ನು ಕೆಲಸದಿಂದ ಅಮಾನತು ಮಾಡಬೇಕು ಅಂತ ನಮ್ಮ NSU ಇಂದ ಆಗ್ರಹ ಮಾಡ್ತಿದ್ದೇವೆ. ಮೊನ್ನೆಯ ದಿನ ನಾವು ಮೌನ ಪ್ರತಿಭಟನೆ ಇಲ್ಲಿ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಅವರ ಮೇಲೆ ಕಠಿಣವಾದ ಕ್ರಮ ಆಗಲಿದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಇದೇ ಕೃಷಿ ಕೇಂದ್ರದ ಎದುರುಗಡೆ ಬಂದು ಮಾಡಲಿದ್ದೇವೆ ಎಂದು ಈ ಮೂಲಕ ತಿಳಿಸುತ್ತೇನೆ. ಸಾಧಾರಣ ಒಂದು 100 ಮರ ಇಲ್ಲಿಂದ ಅವರು ಸಾಗಾಟ ಮಾಡಿದ್ದಾರೆ. ಒಂದು 25% ಸಾಗಾಟ ಆಗಿರೋದ್ರ ಬಗ್ಗೆ ಅವರು ಫಾರೆಸ್ಟ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅಂದರೆ ಗುತ್ತಿಗೆ ಮಾಡ್ಕೊಂಡಿದ್ದಾರೆ. ಮತ್ತು ಏನಂದರೆ ಹೈದರ್ ಅಂತ ಯಾರು ಈ ಮರವನ್ನು ಕಟ್ ಮಾಡಿದ್ದಾರೆ ಅವರಿಗೆ ಮಾತ್ರ, ಅವರ ಮೇಲೆ ಮಾತ್ರ ಇವರು ಕೇಸನ್ನು ಮಾಡಿ ಇವರು ಅಲ್ಲಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೈದರ್ ಅನ್ನೋರು ಸಹ ನಮಗೆ ಕಾಲ್ ಮಾಡಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಅಂದರೆ ಇವರೇ ಈ ಮರಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಶಂಕರ್ ಅನ್ನೋವರೇ ನಮಗೆ ಮಾಹಿತಿ ನೀಡಿರೋದು. ಇವಾಗ ನನ್ನನ್ನು ಮಾತ್ರ ಸಿಕ್ಕಿಸಿ ಹಾಕಿಸ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಬಾಯನ್ನು ಬಿಟ್ಟಿದ್ದಾರೆ.